ಬಕ್ರೀದ್ ಪ್ರೀತಿ, ಕರುಣೆ ಮತ್ತು ಸಹಾನುಭೂತಿಯ ಹಬ್ಬವೇ ಅಥವಾ ಹಿಂಸೆ ಮತ್ತು ರಕ್ತಪಾತದ ಹಬ್ಬವೇ? ನಂಬಿಕೆ ಬರದಿದ್ದರೆ ಈ 15 ಘಟನೆಗಳನ್ನು ನೋಡಿ ನಿಮ್ಮ ಮನಸ್ಸು ಕದಡದಿದ್ದರೆ ಆಮೇಲೆ ಹೇಳಿ. ಹೈದರಾಬಾದ್ನ ರಸ್ತೆಗಳಲ್ಲಿ ಬಕ್ರೀದ್ಗೂ ಮುನ್ನ ರಕ್ತದ ಹರಿವು ಕಂಡು ಬಂದಿತ್ತು. ಢಾಕಾದಲ್ಲಿ ಕುರ್ಬಾನಿಯ ರಕ್ತ ಮಳೆ ನೀರಿನೊಂದಿಗೆ ಸೇರಿ ಬೀದಿಗಳಲ್ಲಿ ಹರಿತಾ ಇರುವಂತಹ ದೃಶ್ಯ ಕಂಡು ಬಂದಿತ್ತು. ತಾನು ಆಟವಾಡ್ತಾ ಇದ್ದ ಮೇಕೆಯನ್ನ ಕುರ್ಬಾನಿ ಮಾಡುವುದನ್ನು ಕಂಡ ಮಗು ಬಿಕ್ಕಿ ಬಿಕ್ಕಿ ಅತ್ತಿತ್ತು. ಕುರ್ಬಾನಿಗಾಗಿ ತಂದಿದ್ದ ಮೇಕೆಯನ್ನ ಅಪ್ಪಿಕೊಂಡು ಅದರ ಮಾಲೀಕ ಕಣ್ಣೀರು ಹಾಕಿದ್ದ ದೃಶ್ಯ ವೈರಲ್ ಆಯಿತು. ಕುರ್ಬಾನಿಗಾಗಿ ಕರೆದೊಯ್ಯಲಾಗ್ತಾ ಇದ್ದಂತಹ ಒಂಟೆಯ ನೋವಿನ ಕಿರುಚಾಟದ ವಿಡಿಯೋ ವೈರಲ್ ಆಗಿತ್ತು. ತಾನು ಸಾಕಿದ್ದ ಮೇಕೆಯನ್ನ ಕುರ್ಬಾನಿ ಮಾಡುವುದನ್ನು ಕಂಡ ಮಹಿಳೆ ಕಣ್ಣೀರು ಹಾಕಿದ್ಲು. ಮೇಕೆಯ ಕುರ್ಬಾನಿಯನ್ನ ನೋಡಿ ಮುಗ್ಧ ಮಗು ಸಹ ಅಳಲು ಪ್ರಾರಂಭಿಸಿತು. ಕುರ್ಬಾನಿಗೆ ಮುನ್ನ ಹಸುವಿನ ಕಣ್ಣಲ್ಲಿ ಕಣ್ಣೀರು, ಅದರ ಪಕ್ಕದಲ್ಲಿ ನಿಂತಿದ್ದ ಯುವಕನ ಕಣ್ಣಲ್ಲೂ ನೀರು. ತನ್ನ ಸಂಗಾತಿ ಮೇಕೆಯನ್ನ ಕರೆದೊಯ್ಯುವುದನ್ನು ನೋಡಿ ಮಗು ಜೋರಾಗಿ ಅತ್ತಿತ್ತು. ತೂಕ ಹೆಚ್ಚಿಸಲು ಮೇಕೆಗೆ ಬಲವಂತವಾಗಿ ಆಹಾರ ತುಂಬಿಸಿ ತಿನ್ನಿಸ್ತಾ ಇರುವಂತಹ ವಿಡಿಯೋ ವೈರಲ್ ಆಯಿತು. ಕುರ್ಬಾನಿಗೆ ಮುನ್ನ ಮೇಕೆಯನ್ನು ಅಪ್ಪಿಕೊಂಡು ಮಗು ಕಣ್ಣೀರು ಹಾಕಿದ್ದ ದೃಶ್ಯ ಕಂಡು ಬಂತು. ಮೇಕೆಯನ್ನು ಅಪ್ಪಿಕೊಂಡು ಅದರ ಮುಸ್ಲಿಂ ಮಾಲೀಕ ಬಿಕ್ಕಿ ಬಿಕ್ಕಿ ಅತ್ತ ದೃಶ್ಯ ವೈರಲ್ ಆಯಿತು. ಒಂದು ಮುಗ್ಧ ಮಗು ಕುರಿಯನ್ನ ರಕ್ಷಿಸಲು ಪ್ರಯತ್ನಿಸ್ತಾ ಇದ್ದರೆ ಸುತ್ತಮುತ್ತಲಿದ್ದ ಕೆಲವರು ನಗ್ತಾ ಇದ್ರು. ತಮ್ಮ ಸಂಗಾತಿ ಮೇಕೆಯನ್ನ ಕುರ್ಬಾನಿ ಮಾಡುವುದನ್ನು ನೋಡಿದ ಮಕ್ಕಳು ಅಳುತ್ತಾ ವಿರೋಧ ವ್ಯಕ್ತಪಡಿಸಿದ್ರು. ಮೇಕೆಯನ್ನ ಬಿಡಲು ನಿರಾಕರಿಸಿ ಅದನ್ನು ಅಪ್ಪಿಕೊಂಡು ಅಳುತ್ತಾ ಇದ್ದಂತಹ ಮಗು. ಕೆಲವರು ಆ ಮಗುವಿನಿಂದ ಮೇಕೆಯನ್ನು ಕಸಿದುಕೊಳ್ಳಲು ಪ್ರಯತ್ನಿಸಿದರೂ ಮಗು ಅದನ್ನು ಬಿಡಲು ಸಿದ್ಧವಾಗಿರಲಿಲ್ಲ. ಒಂದು ಕಡೆ ಮುಗ್ಧ ಪ್ರಾಣಿಗಳ ಕಣ್ಣೀರು, ಮತ್ತೊಂದು ಕಡೆ ಕುರ್ಬಾನಿ ಎಂಬ ಹೆಸರಿನಲ್ಲಿ ಪ್ರಾಣಿಗಳ ಬಲಿ. ಈ ದೃಶ್ಯಗಳು ಕೇವಲ ಒಂದು ಧಾರ್ಮಿಕ ಆಚರಣೆಯ ವಿಚಾರ ಅಷ್ಟೇ ಅಲ್ಲ, ಪ್ರಾಣಿಗಳ ಮೇಲಿನ ಕರುಣೆ, ಮಾನವೀಯ ಭಾವನೆಗಳು ಮತ್ತು ಸಂವೇದನೆಗಳ ಕುರಿತೂ ಸಹ ಕೆಲವು ಪ್ರಶ್ನೆಗಳನ್ನು ಎಬ್ಬಿಸುತ್ತದೆ.